ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ವಾಸ್ತು ಪ್ರಕಾರ ಹೆಲ್ತ್ ಇಶ್ಯೂಸ್ನ ಹೇಗೆ ಕ್ಲಿಯರ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟು. ನೋಡಿ, ಇಲ್ಲಿ 2 ರೆಮಿಡಿ ಹೇಳ್ತೀನಿ. ಒಂದು ರೆಮಿಡಿ ನಾವು ಏನು ಹೇಳ್ತೀವಿ ಅಂತಂದರೆ, ಜನರಲಾಗಿ ಉತ್ತರ ಮತ್ತು ಈಶಾನ್ಯ ಮಧ್ಯದಲ್ಲಿ ಧನ್ವಂತರಿ ದೇವರು ಇರ್ತಾರೆ ಅಂತ. ಸೊ ನಿಮ್ಮ ಮೆಡಿಸನ್ ಅಲ್ಲಿ ಸ್ಟೋರ್ ಮಾಡಿ ಅಂತ. ಬಟ್ ಎಷ್ಟೊಂದು ಮನೆಗಳಲ್ಲಿ ವರ್ಷವಿಡೀ ಮೆಡಿಸಿನ್ಸ್ ತೊಗೊತಾ ಇರ್ತೀರಾ. ಬಟ್ ಒಂದು ಒಳ್ಳೆ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ, ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ. ಇದಾಗುತ್ತಾ ಆಗಲ್ವಾ ಅಂತೆಲ್ಲ ಯೋಚನೆ ಮಾಡಿಬಿಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಸಕ್ಸಸ್ ಆದರೂ ಆಗುತ್ತೆ. ಇದು ಏನು ಅಂತಂದರೆ, ಶನಿವಾರದ ಹೊತ್ತು ಇವಾಗ ಫಾರ್ ಎಕ್ಸಾಂಪಲ್ ನೀವೊಬ್ಬರು ಡಯಾಬಿಟಿಕ್ ಪೇಷೆಂಟು, ವರ್ಷ ಪೂರ್ತಿ ಡಯಾಬಿಟಿಸ್ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀರಾ. ಸೊ ಅಂತಂದರೆ ಏನು ಮಾಡಿ ಅಂತಂದರೆ, ಯಾವುದಾದ್ರು ಒಂದು ಆರ್ಗನೈಸೇಷನ್ ಇರುತ್ತೆ ಇವಾಗ ಮೆಡಿಸನ್ ಕೊಡಿಸೋದು, ಇಲ್ಲ ಡಯಾಬಿಟಿಕ್ ಮೆಡಿಸಿನ್ಸ್ ಹೋಗಿ ನೀವೇನು ಜನರಲಾಗಿ ಈ ಡಯಾಬಿಟಿಸ್ ಇರೋರಿಗೆ ಯಾರಿಗೆ ಮೆಡಿಸನ್ ತೊಗೊಳಕ್ಕಾಗಲ್ಲ, ಇಲ್ಲ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರು ಮೆಡಿಸನ್ ತೊಗೊಳಕ್ಕೆ, ಅವ್ರಿಗೆ ಡಯಾಬಿಟಿಸ್ ರಿಲೇಟೆಡ್ ಮೆಡಿಸನ್ನ ಶನಿವಾರ ಹೊತ್ತು ಕೊಡಿಸಿ, ಇಲ್ಲ ದಾನ ಮಾಡಿ ಅಂತ ಹೇಳ್ತೀರಿ. ಇಲ್ಲಾಂದರೆ ಯಾವುದಾದ್ರು ಒಂದು ಮೆಡಿಕಲ್ ಆರ್ಗನೈಸೇಷನ್ಸು, NGOಸ್ಗೆ ಹೋಗ್ಬಿಟ್ಟು, ಇಲ್ಲ ಜನರಲಾಗಿ ಬೇರೆ ಯಾವುದಾದ್ರು ಜನರಿಕ್ ಮೆಡಿಸನ್ ಅವ್ರಿಗೆ ಕೇಳಿ ಯಾವ್ದು ಬೇಕಾಗುತ್ತೆ ಜನರಲಾಗಿ ನಿಮ್ಮಲ್ಲಿರೋರಿಗೆ ಅಂತ. ಸೊ ನೀವು ಎಷ್ಟು ಕೊಟ್ಟಷ್ಟು ನಿಮ್ಮ ಲೈಫಿಂದ ಮೆಡಿಸಿನ್ಸ್ ಅಷ್ಟು ವಾಪಸ್ ಆಚೆ ಹೋಗ್ತಾ ಇರುತ್ತೆ. ಈ ರೆಮಿಡಿನ ಒಂದು ಸ್ವಲ್ಪ ರೆಗ್ಯುಲರಾಗಿ ಟ್ರೈ ಮಾಡಿ, ಒಂದು 6 ವೀಕ್ಸು 7 ವೀಕ್ಸ್ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೊಂದು ಫಸ್ಟು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೆಕೆಂಡು, ಎಷ್ಟೊಂದು ಮೆಡಿಸಿನ್ಸ್ ನಿಮಗೆ ಕಡಿಮೆ ಆಗುತ್ತೆ. ಈ ಇನ್ಫಾರ್ಮೇಷನ್ನ ಟ್ರೈ ಮಾಡಿ, ಆಮೇಲೆ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್.